ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಮೃತಧಾರೆ ಧಾರಾವಾಹಿಯಲ್ಲಿ ಗೌತಮ್ ಹಾಗೂ ಭೂಮಿಕಾ ಇಡೀ ಕುಟುಂಬ ಸಮೇತ ಹಳೆಯ ಮನೆಗೆ ಕಾಲಿಟ್ಟಿದ್ದಾರೆ. ಅಲ್ಲಿ ವಿಶೇಷವಾದ ಪೂಜೆ ಮಾಡಲಾಗುತ್ತದೆ. ಈ ಪೂಜೆಗೆ ಮಿಂಚು ಕೂಡ ಕೂತಿದ್ದಾಳೆ. ಇದನ್ನ ಪುರೋಹಿತರು ವಿರೋಧಿಸಿದ್ದಾರೆ. ಆ ಪುರೋಹಿತರು ಹೇಳಿದ್ದಕ್ಕೆ ಮಿಂಚು ಬಗ್ಗೆ ಸ್ಫೋಟಕ ವಿಷಯ ಗೊತ್ತಾಗುವ ಸಮಯ ಬಂದಿದೆ. ಅದು ಏನು ಅನ್ನೋದನ್ನ ಈ ವಿಡಿಯೋನಲ್ಲಿ ನೋಡೋದಕ್ಕೂ ಮುಂಚೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇಷ್ಟ ಆದ್ರೆ ಲೈಕ್ ಕೊಡೋದು ಮರಿಬೇಡಿ. ಗೌತಮ್ಗೆ ಮಿಂಚು ಎಂಬ ಹುಡುಗಿ ಅಚಾನಕವಾಗಿ ಸಿಕ್ಕಿರೋ ವಿಷಯ ನಮ್ಮೆಲ್ಲರಿಗೂ ಗೊತ್ತಿದೆ. ಇವಳನ್ನ ಅವರು ಸ್ವಂತ ಮಗಳೆಂದು ಸಾಕ್ತಾ ಇದ್ದಾರೆ. ಎಲ್ಲರೂ ಅವಳನ್ನ ಆ ಮನೆಯ ಮೊಮ್ಮಗಳು ಅಂತಾನೆ ನಂಬಿದ್ದಾರೆ. ಗೌತಮ್ ಮಗಳನ್ನ ಜಯದೇವ್ ಕಿಡ್ನಾಪ್ ಕಾಡಿನಲ್ಲಿ ಬಿಸಾಕಿದ್ದಾನೆ. ಇದುವರೆಗೂ ಅವನಿಗೂ ಮಗಳು ಸಿಕ್ಕಿಲ್ಲ. ಒಂದು ಕಡೆ ಜ್ಯೋತಿಷಿಯಿಂದ ಮಗಳು ಬದುಕಿದ್ದಾಳೆ ಎನ್ನುವುದು ಗೌತಮ್ ದಂಪತಿಗೆ ಗೊತ್ತಾಗಿದೆ. ಮತ್ತೆ ಹಳೆ ಮನೆಗೆ ಕಾಲಿಟ್ಟಿರುವ ಈ ಜೋಡಿ ಆದಷ್ಟು ಬೇಗ ಮಗಳನ್ನ ಹುಡುಕುವ ಪ್ರಯತ್ನ ಮಾಡಬಹುದು. ಈಗ ಜಯದೇವ್ ಮನೆಯಿಂದ ಹೊರಬಿದ್ದಿದ್ದಾನೆ. ದಿಯಾ ಕೂಡ ಅವನ ದುಡ್ಡನ್ನು ತಗೊಂಡು ಎಸ್ಕೇಪ್ ಆಗಿದ್ದಾಳೆ. ಒಟ್ಟಿನಲ್ಲಿ ಮಗಳನ್ನ ಹುಡುಕೋದಿಕ್ಕೆ ಈಗ ಇರುವ ಟಾಸ್ಕ್ ಆಗಿದೆ. ಮಿಂಚು ಅಸಲಿ ತಂದೆ ತಾಯಿ ಯಾರು ಎನ್ನುವುದು ಸದ್ಯಕ್ಕಿರುವ ಕುತೂಹಲವಾಗಿದೆ. ಮಿಂಚು ಕುಟುಂಬದ ಹಿನ್ನೆಲೆ ಬಗ್ಗೆ ಬೇಗ ತಿಳಿಸಿ. ಅವಳು ಗೌತಮ್ ಭೂಮಿ ಮಗಳಾಗಿರ್ಬೋದಾ ಅನ್ನೋ ಪ್ರಶ್ನೆಗಳು ಕೇಳ್ತಿದ್ದಾರೆ ವೀಕ್ಷಕರು. ಈಗ ಎಲ್ಲರ ಚಿತ್ತ ಗೌತಮ್ ಭೂಮಿ ಮಗಳು ಯಾರು ಅನ್ನೋದರ ಸುತ್ತ ಇದೆ. ನಿಮಗೆ ಮತ್ತೊಂದು ಮಗು ಜನನ ಆಗತ್ತೆ, ಮಗಳಿಂದಾನೇ ಕಂಟಕ ಅಂತ ಜ್ಯೋತಿಷಿ ಹೇಳಿ ಗೌತಮ್ ಭೂಮಿ ತಲೆಗೆ ಹುಳ ಬಿಟ್ಟಿದ್ದು ಅಲ್ಲದೆ ವೀಕ್ಷಕರ ತಲೆಯಲ್ಲೂ ಕೂಡ ಹುಳ ಬಿಟ್ಟಿದ್ದಾರೆ. ಗೌತಮ್ ಭೂಮಿಗೆ ಮತ್ತೊಂದು ಮಗು ಹುಟ್ಟುತ್ತಾ? ಸಿಕ್ಕಿರುವ ಮಿಂಚುನೇ ಅವರ ಮಗಳ? ಮಿಂಚು ಇಂದಾನೆ ಕಂಟಕ ಆಗುತ್ತಾ ಗೌತಮ್ಗೆ ಅಂತ ವೀಕ್ಷಕರು ಯೋಚನೆ ಮಾಡ್ತಿದ್ದಾರೆ. ಪೂಜೆಗೆ ಗೌತಮ್, ದಿವಾನ್, ಭೂಮಿಕಾ ಹಾಗೂ ಅವರಿಬ್ಬರ ಮಕ್ಕಳು ಕೂತಿರ್ತಾರೆ. ಕನಕಾಭಿಷೇಕ ಸಮಯದಲ್ಲಿ ಗೌತಮ್ಗೆ ಮಗ ಒಬ್ನೇ ಇದ್ದ. ಇವಳು ಯಾರು ಅಂತ ಕೇಳಿರೋ ಪುರೋಹಿತರಿಗೆ ಇವಳನ್ನ ನಮ್ಮ ಗುಂಡು ದತ್ತು ತಗೊಂಡಿದ್ದಾನೆ, ಇವಳು ಕೂಡ ಸ್ವಂತ ಮಗಳಿದ್ದಂಗೆ ಅಂತ ಅಜ್ಜಿ ಹೇಳಿದ್ದಾರೆ. ಆದ್ರೆ ಪುರೋಹಿತರು ಈ ಮನೆ ಶಾಂತಿಗಾಗಿ ಮಾಡ್ತಿರೋ ಪೂಜೆ, ಇಲ್ಲಿ ಕುಟುಂಬಸ್ಥರು ಬಿಟ್ಟು ಬೇರೆ ಅವರು ಕೂತ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಆ ಮಾತಿಂದ ನೊಂದುಕೊಂಡ ಮಿಂಚು ಅಲ್ಲಿಂದ ಎದ್ದು ಹೊರಗಡೆ ಕೂತಿರ್ತಾಳೆ. ಪೂಜೆಗೆ ಅಂತ ಬಂದ ಗೌತಮ್ ಭೂಮಿ ಮಿಂಚು ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಕೇಳಿದ್ದಾರೆ. ಗೌತಮ್, ಇದು ಗೃಹ ಶಾಂತಿಗೆ ಮಾಡೋ ಪೂಜೆ, ಇಲ್ಲಿ ವಾರಸುದಾರರು ಮಾತ್ರ ಕೂರ್ಬೇಕು ಅಂತ ಪುರೋಹಿತರು ಹೇಳಿದ್ದಾರೆ. ಆಗ ಮತ್ತೆ ಆನಂದ್, ಅಪರ್ಣ ಅವಳನ್ನ ಕರ್ಕೊಂಡು ಪೂಜೆಗೆ ಬಂದಿದ್ದಾರೆ. ಇವಳು ನನ್ನ ಮಗಳಿದ್ದಂಗೆ, ಇವಳು ಪೂಜೆಗೆ ಕುತ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಬಿಡಿ ಅಂತ ಗೌತಮ್ ಹೇಳಿದ್ದಾರೆ. ಬೇರೆಯವರು ಕುತ್ಕೊಂಡ್ರೆ ಅಪಶಕುನ ಆಗತ್ತೆ ಅಂತ ಹೇಳಿದ ಪುರೋಹಿತರಿಗೆ, ಶಾಸ್ತ್ರದ ಬಗ್ಗೆ ನನಗೆ ಗೊತ್ತಿಲ್ಲ ಪುರೋಹಿತರೆ, ಮಗುವಿನ ಮನಸ್ಸನ್ನು ನೋಯಿಸಬೇಕು ಎನ್ನುವುದು ಯಾವುದಾದ್ರೂ ಶಾಸ್ತ್ರದಲ್ಲಿದೆಯಾ? ಮಕ್ಕಳು ದೇವರ ಸಮಾನ, ಎಲ್ಲರೂ ಒಂದೇ. ನಮ್ಮ ಭಾವನೆಗಳನ್ನ ಗೌರವಿಸಿ. ಇವಳು ನಮ್ಮ ಮಗಳು, ನಮಗೋಸ್ಕರ ಅವಳಿದ್ದಾಳೆ, ಅವಳಿಗೋಸ್ಕರ ನಾವಿದ್ದೀವಿ. ಯಾರು ಮಿಂಚು ಬಗ್ಗೆ ಏನು ಮಾತಾಡಬೇಡಿ. ಮಕ್ಕಳ ಜೊತೆಗೆ ಕೂತು ಪೂಜೆ ಮಾಡಿದರೆ ಒಳ್ಳೇದೇ ಆಗುತ್ತೆ ಅಂತ ನಂಬಿದವನು ನಾನು ಅಂತ ಗೌತಮ್ ಹೇಳಿದ್ದಾರೆ. ಹೌದು ಪುರೋಹಿತರೆ, ಇವು ನಮ್ಮ ಭಾವನೆಗಳು, ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿ, ಪೂಜೆ ಮುಂದುವರಿಸಿ ಅಂತ ಭೂಮಿ ಹೇಳಿದ್ದಾಳೆ. ಸರಿ, ನಿಮಗೆ ಅಭ್ಯಂತರ ಇಲ್ಲ ಅಂದ ಮೇಲೆ ನನಗೇನು, ಪೂಜೆ ಮಾಡಿಸ್ತೇನೆ ಅಂತ ಪುರೋಹಿತರು ಪೂಜೆನ ಮುಂದುವರಿಸಿದ್ದಾರೆ. ಆದರೆ ಇದನ್ನ ನೋಡಿ ವೀಕ್ಷಕರು ಬೇಸರ ಆಗಿದ್ದಾರೆ. ಗೌತಮ್ ಭೂಮಿ ಕಳೆದು ಹೋಗಿರುವ ಅವರ ಮಗಳನ್ನು ಆ ಹೆಣ್ಣು ಮಗುವಿನ ರೂಪದಲ್ಲಿ ನೋಡಿಕೊಳ್ಳುತ್ತಿದ್ದಾರೆ. ದೇವರು ಇಲ್ಲದ ಮೂಢನಂಬಿಕೆ ಪೂಜಾರಿಗೆ ಯಾಕೆ ಎಂದು ಕೆಲವರು ಹೇಳ್ತಿದ್ದಾರೆ. ಇದು ಒಂದು ಕತೆ, ಹಾಗಾಗಿ ಧಾರಾವಾಹಿಯಲ್ಲಿ ಮಾತ್ರ ಈ ರೀತಿ ಸ್ಕ್ರಿಪ್ಟು ಬರೆಯಲಾಗುತ್ತೆ, ಈ ರೀತಿ ತೋರ್ಸಾಕಾಗತ್ತೆ ಅಂತ ವೀಕ್ಷಕರು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಆ ಪುರೋಹಿತ ಹೇಳಿದ್ದಕ್ಕೆ ಮಿಂಚು ಬಗ್ಗೆ ಸ್ಫೋಟಕ ವಿಷಯ ಗೊತ್ತಾಗೋ ಸಮಯ ಅಂತೂ ಬಂದೇ ಬಿಟ್ಟಿದೆ. ಸದ್ಯದಲ್ಲೇ ಮಿಂಚು ಯಾರು ಅನ್ನೋದು ರಿವೀಲ್ ಆಗಲಿದೆ. ಇನ್ನು ದಿಯಾ ಹಿಂದೆ ಬಿದ್ದ ಜಯದೇವ್, ಪ್ಲೀಸ್ ಬೇಬಿ ನನ್ನ ಜೊತೆ ಬಂದ್ಬಿಡು ಬೇಬಿ, ನಾವಿಬ್ರು ಆರಾಮಾಗಿರೋಣ, ನನಗೆ ಬೇಕಾಗಿರೋದು ದುಡ್ಡಲ್ಲ, ನೀನು ರಾಣಿಯಂತೆ ನಿನ್ನ ನಾನು ನೋಡ್ಕೊಂಡಿಲ್ವಾ ಅಂತ ಅವಳ ಮನೆ ಮುಂದೆ ಬಂದು ಕೇಳ್ತಿದ್ದಾನೆ. ಅದಕ್ಕೆ ಬೇಸೆತ್ತ ದಿಯಾ, ಯಾವುದೇ ಕಾರಣಕ್ಕೂ ನಾನು ನಿನ್ನ ಜೊತೆ ಬರಲ್ಲ, ದುಡ್ಡು ಬೇಕಿದ್ರೆ ಕೇಳು, ಅಷ್ಟೋ ಇಷ್ಟೋ ನಿನ್ನ ಮುಖಕ್ಕೆ ಬಿಸಾಕ್ತೀನಿ ಅಂತ ಹೇಳಿದ್ದಾಳೆ. ಆದರೆ ಕೇಳದ ಜಯದೇವ್, ಪ್ಲೀಸ್ ಬೇಬಿ ನೀನು ನನ್ನ ಜೊತೆಯಲ್ಲಿ ಇರಬೇಕು ಅಂತ ಕೇಳ್ಕೊಂತಿದ್ದಾನೆ. ಕೊನೆಗೆ ಸಿಟ್ಟು ಬಂದ ದಿಯಾ, ನಿನಗೆ ಹೇಗೆ ಬುದ್ಧಿ ಕಳಿಸ್ಬೇಕು ಅಂತ ನನಗೆ ಗೊತ್ತು ಅಂತ ಪೊಲೀಸವ್ರಿಗೆ ಕಾಲ್ ಮಾಡಿ ಅಲ್ಲಿಗೆ ಕರೆಸಿದ್ದಾಳೆ.
ನೋಡಿ ಸರ್, ಇವನು ನಮ್ಮ ಮನೆ ಹತ್ರ ಬಂದು 2 ದಿನದಿಂದ ಟಾರ್ಚರ್ ಕೊಡ್ತಿದ್ದಾನೆ. ಇವನನ್ನ ಎಳ್ಕೊಂಡು ಹೋಗಿ ಸರ್ ಅಂತ ಪೊಲೀಸ್ ಅವ್ರಿಗೆ ಹೇಳ್ತಿದ್ದಾಳೆ. ನೋಡು ಬೇಬಿ, ಹೇಳ್ತಿದ್ದೀನಿ ಕೇಳು, ಬೇಡ, ಕೊಟ್ಟ ಕಂಪ್ಲೇಂಟ್ನ ವಾಪಸ್ ತಗೋ ಅಂತ ಹೇಳ್ತಿದ್ದಾನೆ. ಏನ್ ಸರ್, ಅವನ ಮಾತು ಕೇಳ್ಕೊಂಡು ನಿಂತಿದ್ದೀರಾ? ಮೊದಲು ಇವನನ್ನ ಎಳ್ಕೊಂಡು ಹೋಗಿ ಅಂತಿದ್ದ ದಿಯಾಗೆ, ನನ್ನಲ್ಲಿರೋ ರಾಕ್ಷಸನನ್ನ ಬಡ್ದು ಎಬ್ಬಿಸ್ತಾ ಇದೀಯಾ? ನಾನು ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಜಯದೇವ್ ಕಿರಿಸುತ್ತಿದ್ದಾನೆ. ಆಗ ಪೊಲೀಸವರು ನಡೆಯೋ ಅಂತ ಜೈನ ಬಲವಂತವಾಗಿ ಎಳ್ಕೊಂಡು ಹೋಗಿ ಜೀಪಲ್ಲಿ ಕೂಡ್ಸ್ಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಸ್ಟೇಷನ್ಗೆ ಬಂದ ಜಯದೇವ್, ಏಯ್, ಯಾರು ಅನ್ಕೊಂಡಿದ್ದೀರಾ ನನ್ನ? ಜಯದೇವ್ ದಿವಾನ್. ಈ ಹೆಸರಿಗೆ ಒಂದು ಬ್ರ್ಯಾಂಡ್ ಇದೆ ಗೊತ್ತಾ? ಗೌತಮ್ ದಿವಾನ್ ಹೆಸರು ಕೇಳಿರ್ತೀರಲ್ಲ, ಅವರ ತಮ್ಮ ನಾನು. ನನ್ನನ್ನೇ ಸ್ಟೇಷನ್ಗೆ ಕರ್ಕೊಂಡು ಬರ್ತೀರಾ? ನೋಡಿ, ಸುಮ್ಮನೆ ಬಿಟ್ಟು ಕಳಿಸಿ ಅಂತ ಕಿರ್ಚ್ಕೊಂತಿದ್ದಾನೆ. ಗೌತಮ್ ದಿವಾನ್ ತಮ್ಮನ ಇವನು? ಅಯ್ಯಯ್ಯೋ, ದೊಡ್ಡ ಶ್ರೀಮಂತರು ಅವರು. ದುಡ್ಡಿರೋರ ಕತೆ ನಮ್ಗೆ ಯಾಕೆ? ನಮ್ಮನ್ನ ಕೆಲಸದಿಂದ ತೆಗೆದು ಹಾಕಿದ್ರು ತೆಗ್ದಾಕ್ಬೋದು. ಅಥವಾ ಇವನೇನಾದ್ರೂ ಮೆಂಟಲ? ಸುಳ್ಳು ಹೇಳ್ತಿದ್ದಾನ? ಮೊದಲು ಇವನು ಗೌತಮ್ ದಿವಾನ್ ತಮ್ಮನ ಅಲ್ವಾ ಅಂತ ತಿಳ್ಕೊಳ್ಳೋಣ ಅಂತ ಪಿಸಿಗಳು ಮಾತಾಡ್ಕೊಂಡು, ನಿಮ್ಮನೆ ಲ್ಯಾಂಡ್ಲೈನ್ ನಂಬರ್ ಹೇಳು, ಫೋನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಗ ಜಯದೇವ್ ಲ್ಯಾಂಡ್ಲೈನ್ ನಂಬರ್ ಹೇಳಿದ್ದಾನೆ. ಆ ನಂಬರ್ಗೆ ಕಾಲ್ ಮಾಡಿದ್ದಾನೆ ಪಿಸಿ. ಎಲ್ಲರೂ ಪೂಜೆಯಲ್ಲಿ ಬ್ಯುಸಿ ಇರ್ತಾರೆ. ಆಗ ಅಲ್ಲಿಗೆ ಬಂದ ಶಕುಂತಲಾ ಆ ಫೋನ್ ನ ರಿಸೀವ್ ಮಾಡಿ, ಯಾರು ಅಂತ ಕೇಳ್ತಿದ್ದಾಳೆ. ಮೇಡಮ್, ತಾವು ಯಾರು ಅಂತ ಗೊತ್ತಾಗಿ ಸ್ಟೇಷನ್ ಇಂದ ಮಾತಾಡ್ತಾ ಇದ್ದೀವಿ ಅಂತ ಕೇಳಿದ ಪಿಸಿಗೆ, ನಾನು ಶಕುಂತಲಾ ಅಂತ. ಏನ್ ಸಮಾಚಾರ ಹೇಳಿ ಅಂತ ಶಕುಂತಲಾ ಕೇಳಿದ್ದಾಳೆ. ಅಮ್ಮನ ಧ್ವನಿ ಕೇಳಿಸಿದ ತಕ್ಷಣ ಪಿಸಿ ಕೈಯಲ್ಲಿದ್ದ ಮೊಬೈಲ್ನ ತಗೊಂಡು, ಮಾಮ್, ನಾನು ಮಾಮ್ ಜಯದೇವ್. ಸಾರಿ ಮಾಮ್, ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ಮನೆಯಿಂದ ಆಚೆ ಹಾಕಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿಮ್ಮನ್ನ ನಂಬದೆ ಅದಿಯಾನ ನಂಬಿದ್ನಲ್ಲ, ಅದಕ್ಕೆ ನನಗೆ ತಕ್ಕ ಶಾಸ್ತಿನೇ ಆಗಿದೆ. ಎಲ್ಲಾನು ದೋಚ್ಕೊಂಡು ಹೋಗಿ ಮೆರಿತಾ ಇದ್ದಾಳೆ. ತಿನ್ನೋದಕ್ಕೂ ಇಲ್ಲದೆ ಒದಾಡ್ತಿದ್ದೀನಿ ಮಾಮ್. ಯಾರನ್ನ ಕೇಳಿದ್ರು ಸಾಲಾನೂ ಕೊಡ್ತಿಲ್ಲ. ಈಗ ನೀನೇ ನನ್ನ ಕಾಪಾಡಬೇಕು ಮಾಮ್. ಪ್ಲೀಸ್ ಮಾಮ್, ನಾನು ಮಾಡಿದ್ದೆಲ್ಲ ಮರ್ತು ಬಿಡು. ಆವತ್ತು ಯಾವುದೋ ಟೆನ್ಷನ್ನಲ್ಲಿ ಇದ್ದೆ. ಅದೇ ಸಮಯಕ್ಕೆ ನೀನು ದುಡ್ಡು ಬೇಕು ಅಂತ ಕೇಳಿದೆ. ಅದು ಬೇರೆ, ನಾನು ಕುಡ್ದಿದ್ನಲ್ವಾ, ಹಾಗೆ ಮಾಡ್ಬಿಟ್ಟೆ ಮಾಮ್. ನೀವಂದ್ರೆ ನನಗೆ ತುಂಬಾನೇ ಪ್ರೀತಿ. ನನ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋಗು ಅಂತ ಕೇಳ್ತಿದ್ದಾನೆ. ಶಕುಂತಲಾ ಮನಸ್ಸಿಗೆ ನೋವಾದ್ರೂ ಮೊದಲು ಪಿಸಿಗೆ ಫೋನ್ ಕೊಡು ಅಂತ ಹೇಳಿ, ಇವನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಫೋನ್ ಇಟ್ಟಿದ್ದಾಳೆ. ಸುಳ್ಳು ಹೇಳ್ತೀಯೇನೋ ಅಂತ ಜೈನ ಹೊಡೆದು ಬಟ್ಟೆ ಬಿಚ್ಚಿಸಿ ಸೆಲ್ಲಲ್ಲಿ ಹಾಕಿದ್ದಾರೆ ಪಿಸಿಗಳು. ಆದ್ರೆ ಶಕುಂತಲಾಗೆ ಮಗ ಜೈಲಲ್ಲಿರೋ ವಿಷಯ ಗೊತ್ತಾಗಿದೆ. ಹಾಗಾಗಿ ಮನಸ್ಸು ಕರಗಿ ಗೌತಮ್ ಹತ್ರ ಬಂದು, ಏನೂ ತಿಳುವಳಿಕೆ ಇಲ್ಲದೆ ತಪ್ಪು ಮಾಡಿಬಿಟ್ಟ, ಅವನನ್ನ ಕ್ಷಮಿಸಿ ಜೈಲಿಂದ ಬಿಡಿಸಿ ಗೌತಮ್ ಅಂತ ಮುಂದಕ್ಕೆ ಕೇಳಬಹುದು ಶಕುಂತಲಾ. ಗೌತಮ್ ಮನಸ್ಸು ಕೂಡ ಕರಗಿ ಅವನನ್ನ ಜೈಲಿಂದ ಬಿಡಿಸಿ ಮನೆಗೆ ಕರ್ಕೊಂಡು ಬರ್ಬೋದು. ನಿಜವಾಗ್ಲೂ ಶಕುಂತಲಾ ಬದಲಾಗಿದ್ದಾಳ ಅನ್ನೋ ಅನುಮಾನ ವೀಕ್ಷಕರನ್ನ ಕಾಡ್ತಾ ಇದೆ. ಅವಳು ಬದಲಾಗಿದ್ದಾಳೆ ಅನ್ನೋದನ್ನ ನಂಬೋದಿಕ್ಕೆ ವೀಕ್ಷಕರು ರೆಡಿ ಇಲ್ಲ. ಮತ್ತೆ ಶಕುಂತಲಾ ಜೈಯಿಂದಾನೆ ಗೌತಮ್ ಭೂಮಿಗೆ ಕಂಟಕ ಶುರುವಾಗುತ್ತಾ ಅನ್ನೋದನ್ನ ಮತ್ತೊಂದು ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.